ಫಸ್ಟ್ ಟೈಮ್ ವ್ಲಾಗ್ ಮಾಡಬೇಕಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಅವ್ರ ನಮ್ಮ ಫ್ರೆಂಡ್ ಶ್ರೀರಾಮ್ ಅಂತ ಅಕ್ಕೂ ಮದುವೆ ಇದೆ, ಹಾಗಾಗಿ ಎಲ್ಲ ಹರಿಹರಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಫಸ್ಟ್ ಟೈಮ್ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೆಲ್ಲ ರೆಡಿ ಆಗ್ತಾ ಇದ್ದಾರೆ. ಹೆಂಗೆ ರೆಡಿ ಆಗ್ತಿದ್ದಾರೆ, ಏನು ಕತೆ ನೋಡೋಣ ಬನ್ನಿ. ನನ್ನ ಹೆಸರು ಅಭಿಷೇಕ್ ಅಂತ. ನಾಳೆ ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದಾನೆ. ಇನ್ನೇನು ರೆಡಿ ಆಗ್ತಾ ಇದ್ದೀವಿ. ಸರಿ, ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಅಭಿ ಸ್ವಲ್ಪ ಬೆಳಕಿಗೆ ಬಾರೋ, ಫುಲ್ ಕತ್ಲಲ್ಲಿದೆಯಾ. ಇವನ ಹೆಸರು ಅಭಿಜಯಮ್ ಅಂತ. ಸೈಕ್ ಯಾವಾಗಲೂ ಸೈಕೋ ಆಡ್ದಂಗೆ ಆಡಿರ್ತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ರೆಡಿ ಆಗಿ ಈಗ ಐರನ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಐರನ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಬಾಲಕೃಷ್ಣ ಅಂತ ಅವನ ಹೆಸರು. ವೆಂಕಟೇಶ್ ಅಂತ. ಬರೀ ಬಟ್ಟೆ ಹುಡುಕಿದ್ರೆ ಇರ್ತಾನೆ ಯಾವಾಗಲೂ. ಹೋಗೋಣಂದ್ರೂ ರೆಡಿ ಆಗಲ್ಲ ಬೇಗ. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್ ನೋಡಿ. ಇದು ಹೊಸ ಸ್ಟೈಲು. ನೀರು ಹೆಂಗೆ ಹಾಕೋದು ಐರನ್ ಮಾಡ್ಬೇಕಾರೆ ಅನ್ನೋದೊಂದು ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು ಆಯ್ತವರು. ಇವರಿಬ್ರು ಭಾಳ ಚಡ್ಡಿ ದೋಸ್ತಗಳು, ಯಾವಾಗಲೂ ಜೊತೆಗೆ ಇರ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು. ತರ್ಲೆ ಬರೀ ನಾನ್ ಸೆನ್ಸ್ ಮಾತುಗಳೇ. ಹೆಂಗೆ ಅಲ್ಲಿ ಬಿಡ್ತಾರೆ ನೋಡಿ ವಿಡಿಯೋ ಅಂದೇಶ್ನೆ. ನಿನ್ ಜನ್ಮಕ್ಕೆ ಹೋಗೋ. ಈಗ ನಾನು ವೆಂಕಟೇಶ್ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಇವರೆಲ್ಲ ಆಮೇಲೆ ಬರ್ತಾರೆ ನಿಧಾನಕ್ಕೆ. ನಾವು ಫಸ್ಟ್ ವೆಂಕಟೇಶನ ಹೋಗಿ ಬಟ್ಟೆ ತಗೊಂಬರ್ಬೇಕು. ಎಲ್ಲ ಟೈಮ್ ಐತೆ, ಬೇಗ ಟ್ರೈನಿಗೆ ಟೈಮ್ ಐತೆ. ನೋಡಿ ಎಲ್ಲ ಹೆಂಗೆ ಆಡ್ತಾ ಇದ್ದಾರೆ. ಇನ್ನು ಯಾರೂ ಹೊರಡಂಗೆ ಇಲ್ಲ ಅಂತ. ಅವನು ಗುಲ್ಬರ್ಗದವನು. ಅವನು ಬರೀ ಫೋನ್ ನೋಡ್ಕೊತಾನೆ ಇರ್ತಾನೆ ಯಾವಾಗಲೂ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ವೆಂಕಟೇಶ್ ನಾನು ಹೊರಟಿದ್ದೀವಿ, ಈಗೆಲ್ಲ ಹೋಗ್ಬೇಕು. ಇವನು ಟೋಬಿ ಅಂತ. ಬರೇ ಯಾವಾಗಲೂ ಮಲ್ಕೊಂಡೇ ಇರ್ತಾನೆ. ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ನ ಮಗನೇ. ಟೈಮ್ ಆಗುತ್ತೆ. ಇಲ್ಲದ ಬಾಲಕೃಷ್ಣ ಏನೋ ಇಲ್ಲೇನೋ ನಡೀತಾ ಇದೆ. ಬರೀ ಇಂಥದೆಯಾ? ಸರಿ, ನಾವು ಹೊರಟಿದ್ದೀವಿ. ಈಗ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ವೆಂಕಟೇಶ್ವರ ಹಾಸ್ಟ್ಲಿಗೆ ಹೋಗ್ಬೇಕು ನೋಡಿ. ಈಗ ಇಲ್ಲಿಂದ ವೆಂಕಟೇಶ್ವರ ಹಾಸ್ಟ್ಲಿಗೆ ಹೋಗಿ ಅವ್ನ ಬಟ್ಟೆ ತಗೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಎಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ ಫ್ರೆಂಡ್ಸು. ಅಲ್ಲಿಂದ ಜೊತೆಗೆ ಹೋಗೋದು. ಈಗ ಹಾಸ್ಟ್ಲಿಗೆ ಬಂದ್ವಿ. ಬರೇ ಬಟ್ಟೆ ಹುಡುಕೋದ್ರಲ್ಲೇ ಇದ್ದಾನೆ. ಇನ್ನು ಬಟ್ಟೆನೇ ತಾಣಂಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಈಗ ಸ್ಟೇಷನ್ ಹತ್ರ ಬಂದ್ವಿ, ತುಮಕೂರು ಸ್ಟೇಷನ್ ಹತ್ರ. ಇವಾಗ ನಮ್ಮ ಫ್ರೆಂಡ್ಸಲ್ಲಿ ಮುಂದೆ ಟಿಕೆಟ್ ತಗೊತಾ ಇದ್ದಾರೆ. ಈಗ ಹೋಗಿ ನಾವು ಜಾಯ್ನ್ ಆಗಬೇಕು ಅವ್ರ ಜೊತೆಗೆ. ಇವಾಗ ನಮ್ಮ ಫ್ರೆಂಡ್ ರೋಹಿತ್ ತೊಗೊಂಬಂದು ಟಿಕೆಟ್ನ ಇಂದ ಬಿಡಬೇಕೀಗ. ಅಭಿಯವರು ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಲಗೇಜ್ ಎಲ್ಲ ತಗೊಂಡು ಹೊರಟಿದ್ದೀವಿ. ನೀವು ಹೊರಡಬೇಕು. ಬ್ರೋ ಟಿಕೆಟ್ ಕೊಡಿ ಬ್ರೋ. ಟಿಕೆಟ್ ತಗೊಂಡಿದ್ದೀವಿ. ಫೈನಲಿ ಟಿಕೆಟ್ ತಗೊಂಡ್ವಿ. ಇನ್ನೇನು ಬಿಡಬೇಕು ಅಷ್ಟೇ. ಈಗ ಬಂದ್ವಿ ಸ್ಟೇಷನ್ಗೆ. ಫುಲ್ಲು ರಶ್ ಇದೆ. ಇವಾಗ ಶನಿವಾರ ಅಲ್ಲ, ಹಾಗಾಗಿ ಫುಲ್ ರಶ್ ಇದೆ. ನಮ್ಮದು ಪ್ಲ್ಯಾಟ್ಫಾರ್ಮ್ 3 ಆ ಕಡೆ ಹೋಗ್ಬೇಕು ನಾವೀಗ. ಈಗ ಪ್ಲ್ಯಾಟ್ಫಾರ್ಮ್ 3 ನಮ್ದು ಆ ಕಡೆ ಇದೆ, ಆ ಕಡೆ ಹೋಗಬೇಕು. ಈಗ ಎಲ್ಲ ಕೂತಿದ್ದೀವಿ. ಇನ್ನೇನು ಟ್ರೈನ್ ಬರುತ್ತೆ, ಒಂದು 5 ನಿಮಿಷ ಎಲ್ಲ ಹೋಗ್ತೀವಿ. ಎಲ್ಲ ಬಿಸಿಲಲ್ಲಿ ಫುಲ್ಲು ಸುಸ್ತಾಗೋಗಿದ್ದಾರೆ. ಈಗ ಇನ್ನೇನು ಹೊರಡ್ತೀವಿ ಈಗ. ಕೃಷ್ಣ ಅವರೇ, ಏನು ಅನ್ನಿಸ್ತಿದೆ ನಿಮಗೆ? ಫುಲ್ ಸಾಂಗ್ ಕೇಳ್ಕೊಂತ ಕೂತಿದ್ದಾರೆ. ನಮಗೆ ಈಗ ಲಾಗ್ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಲಾಗ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಿರೋದು ಇವರೇ ನಮ್ಮ ಎಡಿಟರ್ ಎಲ್ಲ ಇವರೇ ಲಾಗ್ ಮಾಡೋದು. 6 ಗಂಟೆ ರೀಚ್ ಆಗ್ತೀವಿ. ಟ್ರೈನ್ ಬರ್ತಾ ಇದೆ. ಎಲ್ಲ ರೆಡಿ ಆಗಿದ್ದಾರೆ. ಫುಲ್ ರಶ್ ಇದೆ, ಶನಿವಾರ ಅಲ್ಲ, ನೀವು ಹತ್ತಬೇಕಷ್ಟೇ ಟ್ರೈನ್. ಈಗ ಅರಸೀಕೆರೆಗೆ ಬಂದ್ವಿ. ಸ್ವಲ್ಪ ರಶ್ ಕಮ್ಮಿ ಇತ್ತು, ಸೀಟ್ ಸಿಕ್ಕಿದೆ. ಎಲ್ಲ ಫುಲ್ ಕೂತಿದ್ದಾರೆ. ಎಲ್ಲರಿಗೂ ಸೀಟ್ ಸಿಕ್ತು. ಎಲ್ಲ ಆರಾಮಾಗಿ ಕೂತಿದ್ದೀವಿ. ಬೇಗ ಮಲ್ಕೊಂಡಿದ್ದಾರೆ. ಬಾಲಕೃಷ್ಣ ಅಲ್ಲಿದ್ದಾನೆ. ಎಲ್ಲ ಕೂತಿದ್ದೀವಿ. ರೋಹಿತ್ ಯಾವ ಫೋನ್ ನೋಡ್ತಾ ಇದ್ದಾನೆ. ಹೆಂಗೆ ಅನ್ನಿಸ್ತಾ ಇದೆ ಹೋಗ್ತಾ ಇರೋದು ಎಲ್ಲ ಹರಿಹರಕ್ಕೆ? ಹೋಗ್ಬೇಕಾದ್ರೆ ಇವಾಗ ಆ್ಯಕ್ಚುಲಿ ಬೋರ್ ಆಗ್ತೈತೆ. ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ.
ಸೇಮ್ ಬೋರಿಂಗ್. ಅವ್ರಿಗೇನಾಗಲ್ಲ, ಬ್ಲೂಟೂತ್ ಮೊಬೈಲ್ ಏನು ಅನಿಸ್ತೈತೆ ಟ್ರಾವೆಲಿಂಗ್? ಬ್ಲೂಟೂತ್ ಮೊಬೈಲ್ ಇದ್ರೆ ಸಾಕು. ಹೌ ಯು ಫೀಲ್ ದಿಸ್ ಟ್ರಾವೆಲಿಂಗ್? ಅವ್ರಿಗೆ ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ರು ಆರಾಮ್. ಈಗ ಕೃಷ್ಣ ಅವರು ಬಂದರು, ಏನು ಅನಿಸುತ್ತೆ ಅವರಿಗೂ ಕೇಳೋಣ. ಏನು ಅನಿಸುತ್ತೆ ಬಾಲಕೃಷ್ಣ ಅವರೇ ನಿಮಗೆ? ಏನು ಅನಿಸುತ್ತೆ ಅಂದರೆ ನನಗೆ ಇವಾಗ ಅರ್ಜೆಂಟಾಗಿ ನೀರು ಬೇಕು, ಯಾರೋ ನೀರು ತಗೊಡ್ತಾ ಇಲ್ಲ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಟ್ರಾವೆಲಿಂಗ್ ಚೆನ್ನಾಗಿದೆ, ಸೀಟ್ ಸಿಕ್ಕೈತೆ, ವಿಂಡೋ ಸೀಟು. ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಾಯ್. ಯಾರಾದರೂ ಮುಂದೆ ಸ್ಟೇಷನಲ್ಲಿ ಗೊತ್ತಿರೋರು ಇದ್ರೆ ನಿಂತ್ಕೊಂಡ್ಬನ್ನಿ ಅಂತ ಹೇಳಿ. ಹರಿಹರ ರೈಲ್ವೆ ಸ್ಟೇಷನಿಂದ ಈಗ ಚೌಟ್ರಿ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ವೋಟ್ ಫಾರ್ ಟೈಗರ್ ಅಂತೆ. ನಮ್ಮ ಟೈಗರ್ ಇಲ್ಲಿದೆ. ವೋಟ್ ಫಾರ್ ಟೈಗರ್. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಅವರಿಗೆ ವೋಟ್ ಮಾಡಿ. ಇನ್ನು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸ್ಟೇಷನ್. ಕನ್ಸ್ಟ್ರಕ್ಷನ್ ಬಿಡು. ಇಲ್ಲೇನೆ ಹೇಳಿ. ದಾವಣಗೆರೆಯಲ್ಲಿ ಅಭಿಯವರು ಬೆಣ್ಣೆನೆ ಸಪ್ಲೈ ಆಗೋದಂತೆ ದೋಸೆಗೆ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು. ಒಬ್ರು ಮಿಸ್ಸಿಂಗ್. ಕೃಷ್ಣ ಕಾಣ್ತಾ ಇಲ್ಲ. ಕೃಷ್ಣ ಎಲ್ಲೋದ ನೋಡಿ. ಕೃಷ್ಣ ಕಾಣ್ತಾ ಇಲ್ಲ. ಕೃಷ್ಣ ಮಿಸ್ಸಿಂಗ್. ಕೃಷ್ಣ ಕಾಣ್ತಾ ಇಲ್ಲ. ಕೃಷ್ಣ ಮಿಸ್ಸಿಂಗ್. ಎಲ್ಲೋ ಇದ್ದಾನೆ ಅಂತ ಅನ್ಕೋ ನೋಡಿ. ಇವಾಗ ಜಸ್ಟ್ ಬಂದ್ವಿ. ಇವರೇ ಅರುಣ್ ಬ್ರೋ ಅಂತ. ಇವರು ಪಾಪ ನೆನ್ನೆ 3 ದಿವಸದಿಂದ ಇಲ್ಲೇ ಇದ್ದಾರೆ. ಅರುಣ್ ಬ್ರೋ ಹಾಯ್. ಇವರು ಪಾಪ 3 ದಿವಸದಿಂದ ಇಲ್ಲೇ ಇದ್ದು ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂಡಿದ್ದಾರೆ. ಪುಣ್ಯಾತ್ಮ ಪುಣ್ಯಾತ್ಮ. ಎಲ್ಲ ಬಂದು ರೀಚ್ ಆಗಿದ್ದೀವಿ. ಈಗ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಫಂಕ್ಷನ್ ಒಳಗಡೆ. ಈಗೆಲ್ಲ ಎಷ್ಟು ತನಕ ರೆಡಿ ಆಗ್ತಾಯಿದ್ವಿ, ಹಂಗಾಗಿ ಟೈಮ್ ಆಯಿತು. ಈಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ.